ಅಧಿವೇಶನಕ್ಕೂ ಮುನ್ನ ಸಭೆ ಬೇಡ ಅಂತ ಹೇಳ್ತಿದ್ದಾರಂತೆ ಬಿಜೆಪಿಯ ಶಾಸಕರು. ಡಿಸೆಂಬರ್ 8ನೇ ತಾರೀಕು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕೋಕೆ ರಾಜ್ಯ ಬಿಜೆಪಿಯು ಸಿದ್ಧತೆ ಮಾಡಿಕೊಳ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಶಾಸಕರ ಸಭೆ ನಡೆಸೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ಲಾನ್ ಮಾಡಿದ್ರೆ ಶಾಸಕರು ಹಿಂದೆ ಇಟ್ಟು ಹಾಕ್ತಿದ್ದಾರಂತೆ. ಹಲವು ಕಾರಣಗಳನ್ನ ಕೊಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಸಭೆ ಬೇಡ ಅಂತಿದ್ದಾರಂತೆ. ಶಾಸಕರ ಮನವಿಗೆ ಮಣಿದು ನಿಗದಿಯಾಗಿದ್ದ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಆರ್ ಅಶೋಕ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಅಧಿವೇಶನದ ತಯಾರಿಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಭೆ ಕರೆಯೋದಕ್ಕೆ ಮುಂದಾದ್ರೂ ಬೆಂಗಳೂರಿನ ಬಿಜೆಪಿ ಶಾಸಕರು ಸಭೆಗೆ ನಿರಾಕರಿಸ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ವಿದ್ಯಾಶ್ರೀ, ಏನು ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಒಂದು ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕೋ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಬೆಂಗಳೂರಿನ ಶಾಸಕರ ಒಂದು ಸಭೆಯನ್ನು ಕರೆಯಲಿಕ್ಕೆ ಮುಂದಾಗಿದ್ರು. ಏನು ಸದನದಲ್ಲಿ ಯಾವೆಲ್ಲ ವಿಚಾರಗಳನ್ನು ಮಂಡಿಸಬೇಕು, ಜೊತೆಗೆ ಸರ್ಕಾರ ಏನು ಅನುದಾನ ಕೊರತೆ ಆಗಿರ್ಬೋದು ಅಥವಾ ಬೇರೆ ಯಾವ ಲಾ ಆ್ಯಂಡ್ ಆರ್ಡರ್ ವಿಚಾರ ಆಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬೆಂಗಳೂರು ಶಾಸಕರ ಒಂದು ಅವ್ರ ಜೊತೆ ಸಭೆ ನಡೆಸಿ ಅವರೆಲ್ಲ ಸಲಹೆಗಳನ್ನು ಪಡಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಬೆಂಗಳೂರಿನ ಶಾಸಕರು ಅಶೋಕ್ ಅವರ ಮನವಿಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಸದ್ಯಕ್ಕೆ ಈ ಒಂದು ಸಭೆ ಮಾಡೋದು ಬೇಡ, ಯಾಕಂದರೆ ಸರ್ಕಾರ ಈ ನಮ್ಮ ಒಂದು ಮಾತಿಗೆ ಜಾಸ್ತಿ ಮನ್ನಣೆ ಕೊಡ್ತಾ ಇಲ್ಲ. ಯಾಕಂದರೆ ಅವರು ಸರ್ವಪಕ್ಷ ಸಭೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಏನಾದರೂ ನಾವು ಶಾಸಕಾಂಗ ಸಭೆ ಕೂಡ ಬೆಳಗಾವಿಯಲ್ಲಿ ಮಾಡ್ತೇವೆ, ಹಾಗಾಗಿ ಸದ್ಯಕ್ಕೆ ಸಭೆ ಬೇಡ, ನಾವು ಬೆಳಗಾವಿಯಲ್ಲೇ ಸಭೆ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಅಶೋಕ್ ಅವರ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅಶೋಕ್ ಅವರ ಮಾತಿಗೆ ಅವರು ಶಾಸಕರು ರೆಸ್ಪಾನ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ರದ್ದಾಗಿರುವಂಥದ್ದು. ಯಾಕಂದರೆ ಎರಡೆರಡು ಬಾರಿ ಸಭೆ ಮಾಡಿದ್ರೆ ಅದು ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತೆ. ಬೆಳಗಾವಿಯಲ್ಲೇ ಸೆಷನ್ ನಡೆಯೋದ್ರಿಂದ ನಾವು ಅಲ್ಲೇ ಒಂದು ಸಭೆ ಮಾಡಿ ಒಗ್ಗಟ್ಟಿನ ಜಪ ಮಾಡೋಣ ಮತ್ತು ಅಲ್ಲೇ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ ಮಾತನ್ನ ಅಶೋಕ್ ಅವರಿಗೆ ಹೇಳಿರುವಂಥದ್ದು. ಹೀಗಾಗಿ ಈ ಒಂದು ಸಭೆ ಈಗ ರದ್ದಾಗಿರುವಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.